ರಾಜ್ಯ ಸರ್ಕಾರ ಅನುಷ್ಠಾನಕ್ಕೆ ತರಲು ಮುಂದಾಗಿರುವ ದ್ವೇಷ ಭಾಷಣ ವಿಧೇಯಕವನ್ನು ವಿರೋಧಿಸಿ ಬಿಜೆಪಿ ರಾಯಚೂರು ನಗರ ಘಟಕದಿಂದ ಪ್ರತಿಭಟನೆ ನಡೆಸಿ ಮನವಿ ಪತ್ರ ಸಲ್ಲಿಸಲಾಯಿತು. ರಾಜ್ಯ ಸರ್ಕಾರ ಸಂವಿಧಾನದಲ್ಲಿ ಅಡಕವಾಗಿರುವ ಅಭಿವ್ಯಕ್ತಿ ಸ್ವಾತಂತ್ರ್ಯ ಹರಣ ಮಾಡಲು ಹೊರಟಿದೆ. ಸರ್ಕಾರದ ಲೋಪದೋಷಗಳನ್ನು ಜನರಿಗೆ ತಿಳಿಸುವುದನ್ನು ಈ ವಿಧೇಯಕದ ಮೂಲಕ ಹತ್ತಿಕ್ಕಲು ಹೊರಟಿದೆ. ವಿಧೇಯಕದಲ್ಲಿ ಯಾವುದೇ ಸ್ಪಷ್ಟತೆವಿಲ್ಲವೆಂದು ಆರೋಪಿಸಿರುವ ಬಿಜೆಪಿ ಕೂಡಲೇ ವಿಧೇಯಕ ಹಿಂಪಡೆಯಲು ಆಗ್ರಹಿಸಿ ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷ ವೀರನಗೌಡ ಪಾಟೀಲ್ ಲೆಕ್ಕಿಹಾಳ, ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಟೇಲ್, ಹುಟಕೂರು ರಾಘವೇಂದ್ರ, ಸಂತೋಷ್ ರಾಜ್ಗುರು, ಕಡಗೋಲ್ ಆಂಜನೇಯ, ರಾಜ್ಕುಮಾರ, ಕಡಗೋಲ್ ರಾಮಚಂದ್ರ, ವಿಜಯ್ ಕುಮಾರ್, ರವಿ ಜಾಲ್ದಾರ್ ಬಂದೇಶ್, ಇ ಶಶಿರಾಜ್, ಬಂಗಿ ನರಸರೆಡ್ಡಿ, ವಿ ನಾಗರಾಜ್, ಶಂಕರಪ್ಪ, ಭೀಮಣ್ಣ ಮಂಚಲ್ ವಿನಾಯಕ್, ಶಿವಕುಮಾರ್ ಪಾಟೀಲ್, ವಿಪಿ ರೆಡ್ಡಿ, ನಾಗರಾಜ್ ಬಾಲ್ಕಿ, ವೀರೇಶ್ ತಲ್ವರ್, ಸಿದ್ದನಗೌಡ, ಗುಡಿಸಿ ನರಸರೆಡ್ಡಿ, ಚಂದ್ರಶೇಖರ್, ನಾಗವೇಣಿ, ಅಶ್ವಿನಿ, ಸಂಗೀತ, ರಾಧಾ, ಪುಷ್ಪ, ಶರಣಮ್ಮ ಉಪಸ್ಥಿತರಿದ್ದರು. ಪ್ರಜಾಪ್ರಭುತ್ವ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಜನತಂತ್ರ ವಿರೋಧಿ ದ್ವೇಷ ಭಾಷಣದ ಕಾಯ್ದೆ ಮೊನ್ನೆ ನಡೆದಂತ ಅಧಿವೇಶನದಲ್ಲಿ ಈ ಸರ್ಕಾರ ತಂದಿರೋದು ಬಹಳ ದುರದೃಷ್ಟಕರ ಮತ್ತು ಬಹುಶಃ ಎಲ್ಲೋ ಒಂದು ಕಡೆ ವಿರೋಧ ಪಕ್ಷದವರನ್ನು ಮತ್ತು ವಿರೋಧ ಮಾಡುವಂತ ವ್ಯಕ್ತಿಗಳನ್ನು ಬಂಧನ ಮಾಡಿ ಅವರ ಧ್ವನಿ ಅಡಗಿಸುವಂತ ಕುತಂತ್ರ ಇದು ಅಂತೇಳಿ ನಾವು ಭಾವಿಸ್ತೇವೆ. ಭಾರತೀಯ ಜನತಾ ಪಾರ್ಟಿಯವರು ನಾವೀಗಾಗಲೇ ರಾಜ್ಯಪಾಲರಿಗೆ ಮನವಿ ಮಾಡಿದ್ದೇವೆ. ಇದಕ್ಕೆ ಯಾವುದೇ ಕಾರಣಕ್ಕೂ ಅಂಕಿತ ಹಾಕಬಾರದು. ಇದು ಅಂಕಿತ ಹಾಕಿದ್ರೆ ತಾವು ಸರ್ವಾಧಿಕಾರಿ ಧೋರಣೆ ಏನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅದಕ್ಕೆ ಕುಮ್ಮಕ್ಕು ಕೊಟ್ಟಂತ ಹೇಳಿ ನಮ್ಮ ಪಕ್ಷದ ಅಧ್ಯಕ್ಷರಂತ ವಿಜೇಂದ್ರ ಅವರು, ಪಕ್ಷದ ವಿರೋಧ ಪಕ್ಷದ ನಾಯಕರಂತ ಆರ್ ಅಶೋಕ್ ಅವರು ಮತ್ತು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಂತ ಚಲವಾದಿ ನಾರಾಯಣಸ್ವಾಮಿ ಅವರು ರಾಜ್ಯಪಾಲರಿಗೆ ಮನವಿ ಮಾಡಿದ್ದೇವೆ. 100% ಈ ಕಾಯ್ದೆ ಕಾನೂನಿನ ವಿರುದ್ಧ ಏನ್ ನಮ್ಮ ಸಂವಿಧಾನ ಅಂಬೇಡ್ಕರ್ ಜಿ ಅವರು ಬರೆದಂತ ಸಂವಿಧಾನ ಏನ್ ಹೇಳ್ತದೆ, ಫ್ರೀಡಮ್ ಆಫ್ ಸ್ಪೀಚ್ ಕಾನ್ಸ್ಟಿಟ್ಯೂಷನ್ ನಂಬರ್ 1 ಏನ್ ಹೇಳ್ತದೆ ಅದರ ವಿರುದ್ಧ ಅಂತೇಳಿ ನಾವು ಭಾವಿಸ್ತೀವಿ. ಯಾಕೆಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಒಂದು ಕೃತ್ಯ ಮಾಡಿದಾಗ ಅದನ್ನು ಖಂಡನೆ ಮಾಡುವಂತಹದ್ದು ನಮ್ಮ ಧರ್ಮ. ಒಬ್ಬ ಸಾಮಾನ್ಯ ಮನುಷ್ಯನಾಗಿ ನಮ್ಮ ಧರ್ಮ. ಅದನ್ನೇ ಹಿಡ್ಕೊಂಡು ಎಲ್ಲೋ ಒಂದು ಕಡೆ ನಮ್ಮನ್ನೆಲ್ಲ ಕಟ್ಟಿ ಹಾಕಬೇಕು ಅನ್ನುವ ಭಾವನೆ ಧೋರಣೆ ಈ ಸರ್ಕಾರ ಮಾಡಿದೆ ಅಂತ ಹೇಳಿಕೆ ಬಯಸ್ತೇನೆ. ಇದು ಯಾವುದೇ ಕಾರಣಕ್ಕೂ ನಾವು ಭಾರತೀಯ ಜನತಾ ಪಕ್ಷ ಒಪ್ಪಂಗಿಲ್ಲ. ನಾವು ಯಾವುದೇ ತ್ಯಾಗಕ್ಕೂ ಸಿದ್ಧ, ಯಾವುದೇ ಶಿಕ್ಷೆಗೂ ಸಿದ್ಧ ಅಂತ ಹೇಳಿಕೆ ಬಯಸ್ತೇನೆ.